ಗೈಸ್ ನಮ್ಮಮ್ಮ ಉಟ್ಕೊಂಡಾಳಲ್ರಿ ಈ ಸೀರೆ ನಮ್ಮಮ್ಮ ಅಂತ ಎಂಗೇಜ್ಮೆಂಟ್ ಸೀರೆ ಇಲ್ಲೆಲ್ಲ ಈ ರೋಡ್ನಾಗ ಫುಲ್ ಫಿಲ್ಮ್ ಶೂಟಿಂಗ್ಸ್ ಎಲ್ಲ ಮಾಡ್ತಿರ್ತಾವ. ಬಂದ್ಬಿಟ್ರಿ ನಾನು ಅಲ್ಲ ಅವ್ರಿಗೆ ಮಾತು ಬರಂಗಿಲ್ಲ. ಅಡಾಪ್ಟೆಡ್ ಕಿಡ್ ಗೈಸ್ ನಮ್ಮ ಅಕ್ಕ ಆಕಿ ಪಾಪ ನಾವು ಒಂದ್ ಅನಾಥಾಶ್ರಮ್ನಾಗ ಯಾರೋ ಅವ್ರ ಅಪ್ಪ ಅಮ್ಮ ಬಿಟ್ಟು ಹೋಗಿದ್ರಂತೆ ಹಂಗ ಕರ್ಕೊಂಡ್ ಅಗಸ್ಕೊಂತ ಕುಂತಿದ್ಲಿ ಇಷ್ಟತರ ನಗ್ಸುವಾಗ ಮದ್ವಿಗೆ ಬಿಟ್ಟಿಲ್ಲ ಅದ್ರ ನಾನೇ ಏನ್ರ ಸ್ವತಃ ಚೆಲ್ಲಿದ್ದೆ ಅಂತಂದ್ರ ಆಕಾಶ ಭೂಮಿ ಒಂದ ಮಾಡ್ತೀನಿ ನಿನ್ನಿಂದನೇ ಆಗಿತ್ತು ಜೋಕು ಎಲ್ಲ ಸ್ಟಾರ್ಟ್ ಆಗಿರೋದು ನಿನ್ನಿಂದನೇ ಆಯ್ತು. ನಮ್ಮಮ್ಮ ಪುಳಿಯೋಗರೆನ ತಿಂತೀನಿ ಪುಳಿಯೋಗರೆ ಮಸ್ತ್ ಆಗಿತ್ತಂದ್ಮೇಲೆ ಎಲ್ಲ ಪುಳಿಯೋಗರೆ 14 ವರ್ಷ ವನವಾಸಕ್ ಬಂದಾಗ ಸೀತೆ ನೀರ್ ಕೇಳಿದ್ಲಂತ. ನಮ್ಮಮ್ಮನು ಬಂದಾರ ನೋಡೋಣ ಸೊ ವೈ ಟು ಮಿಸ್ ಕಂಡ್ಲೆ ಒಂದ್ ಹುಡುಗ ಕರ್ದ ಪುರಾ ಬಾ ಇಲ್ಲ ಅಂತಾರಲ್ಲ ಪಾರ ಏ ಪಾರ್ ಬಾ ಇಲ್ಲೇ ವಿ ಆರ್ ಸಾಫ್ಟ್ ಮನ್ಸಿನವ್ರಿ ಗೈಸ್ ಉತ್ತರ ಕರ್ನಾಟಕದಲ್ಲಿ ಆ ಕಡೆ ಇರೋದು ಅಕ್ಕನ್ ಕೊಳ ನಮ್ಮಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ನೋಡ ಆಸೆ ಇಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್ ನಡಾಬೇಕು ನೋಡ್ರಿ ಗೈಸ್ ಅಕ್ಕ ತಂಗಿ ಏನ್ ಅಕ್ಕ ತಂಗಿ ಕೊಳ ಗೈಸ್ ಐ ಟುಕ್ ಮೈ ಅಮ್ಮ ಟು ಮೈ ಫೇವ್ರೆಟ್ ಪ್ಲೇಸ್ ಇನ್ ದ ಕರ್ನಾಟಕ ನನ್ನ ಫೇವ್ರೆಟ್ ನಮ್ಮಮ್ಮ ಫೋನ್ ಸಕ್ಸಸ್ಫುಲಿ ಚಲ್ಲಿದ್ಲು ನಮ್ಮಮ್ಮ ಇಲ್ಲೇ ಕುಂಡ್ರು ಅಂತ ಹೇಳತ್ತೀನಿ ಅವ್ರಲ್ಲಿ ಹೋಗ್ಯಾರಲ್ಲ ಫಿಶ್ ಸ್ಪಾ ತಗೊಳಕ ನಾನು ಅಲ್ಲೇ ಹೋಗ್ತೀನಿ ಈಗ ಐ ಜಸ್ಟ್ ಫೆಲ್ ಇನ್ ಲವ್ ಫಸ್ಟ್ ಟೈಮ್ ಈಗ ಇಲ್ಲೇ ಇದೈತ್ಲ ಇಲ್ಲಿ ನದೀಮ್ ದೀಮ್ ತನ ಆ ಸಾಂಗ್ ಇಲ್ಲೇ ಶೂಟ್ ಆಗಿದ್ ಗೈಸ್. ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ವ್ಲಾಗ್ಸ್. ಸೊ ಗೈಸ್ ನಾನು ಲಾಸ್ಟ್ ವಿಡಿಯೋನಾಗ ಹೇಳ್ದಂಗೆ ನಾವೀಗ ಮೇಲ್ಕೋಟೆಗೆ ಹೋಗಾಕತ್ತೀವಿ. ಸೊ ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗ್ಬೇಕು, ಮೆಜೆಸ್ಟಿಕ್ಕಿಂದ ಟ್ರೈನಿಗೆ ಹೋಗೋಣ ಅಂತ ಅನ್ಕೊಂಡೇವಿ. ಟ್ರೈನಿಗೆ ಹೋದ್ರೆ ಸ್ವಲ್ಪ ಜಲ್ದಿನ ಹೋಗ್ತೀವಿ ಅಂತ ಹೇಳಿ. ಸೊ ಲೆಟ್ಸ್ ಗೋ. ಅಮ್ಮ ನೋಡ್ರಿ ರಾಜನ ಹಾಕೊಂತಾರ. ಅಯ್ಯೋ ರಾಜನ ಹಾಯ್ ಮಾಡ. ರಾಜನ ಸ್ವಲ್ಪ ಕಪ್ ಕಾಣತನ್ರಿ ಡಾರ್ಕ್ ನಾಗ ಕುಂತಾನ ಅದಕ್ಕೆ ನಾವ್ ಸ್ಫೂರ್ತಿನೂ ನೋಡ್ರಿ ಇಲ್ಲ ಏ 0.5x ನಾಗ ಹಾಕೇನ್ಲಿ 5x ನಾಗ ಟ್ರೈನಿಗೆ ಹತ್ತೀವಿ ಗೈಸ್. ಈಗ ಮಂಡ್ಯಾಗ ಹೋಗ್ಬೇಕಾ ಅದಕ್ಕಿಂತ ಮುಂಚೆ ನಾವು ನಾಷ್ಟಾ ತಂದಿನಿ ಯಾರಿಗೂ ತಗೊಂಡಿಲ್ಲ ನಾವು ಒಬ್ಬಕ್ಕೆ ನಾಷ್ಟಾ ಮಾಡಿದ್ಮೇಲೆ ಫುಲ್ ಎನರ್ಜಿ ಬರ್ತದೆ. ಇಲ್ಲ ಎಲ್ಲಾರ್ಗು ಸೇರಿ ನಾವು ಎವ್ರಿ ಟೈಮ್ ಮಂಡ್ಯಾಗ ಹೋಗಿ ನಾವು ಬ್ರೇಕ್ಫಾಸ್ಟ್ ಮಾಡೋದು. ಬಟ್ ಈ ಸರಿ ನಂಗೆ ಹೊಟ್ಟೆ ಭಾಳ ಹಸ್ದಿತ್ತು, ಸೊ ಅಲ್ಲೇ ಹೋಗಿ ತೊಗೊಂಡು ಬಂದೆ. ಹಂಗೆ ಟ್ರೈನಾಗ ತಿನ್ಕೊಂಡು ನಾವು ಟ್ರೈನಾಗ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಹೋಗಿ ಮಂಡ್ಯಾಗ ಇಳ್ಕೊಂಡು ಅಲ್ಲಿಂದ ಬಸ್ಸಿಗೆ ಮೇಲ್ಕೋಟೆಗೆ ಹೋದ್ವಿ ಗೈಸ್. ಮೇಲ್ಕೋಟೆನಾಗ ಆಟೋನಾಗ ಟ್ರಾವೆಲ್ ಮಾಡಿದ್ವಿ. ಗುರು ಗುಡಿ ಗುಡಿ ಒಳಗೆ ಎಲ್ಲಾರು ದರ್ಶನ ಮಾಡ್ಕೊಂಡ್ ಬಂದಿದ್ವಿ. ಒಳಗ್ ವಿಡಿಯೋ ಮಾಡಕ್ ಅಲಾವಿಲ್ಲ ಸೊ ಮಾಡಿ ಏನಮ್ಮ ನಡಿ ನಮ್ಮಮ್ಮ ಉಟ್ಕೊಂಡಾಳಲ್ರಿ ಈ ಸೀರೆ ನಮ್ಮಮ್ಮ ಅಂತ ಎಂಗೇಜ್ಮೆಂಟ್ ಸೀರೆ ಇನ್ನು ಮಟ್ಟ ಎಷ್ಟ್ ಚಂದ ಐತಿ. ನಡಿಮ್ಮ ಬಾಕ್ ಹಿಂಗ ಹೋಗೊಂಡ್ ರೌಂಡ್ ಹಾಕೊಂಡ್ ಅಲ್ಲೂ ದೇವ್ರಗಳು ಏನ್ ಮಾಡ್ತೀನಿ ಸ್ಫೂರ್ತಿಕಂದ ಹೇಳಿತಾಳ ಹೇಳಿ ಅದು ಬರೇ ಏನ್ ಕಾಣತೈತಿ ಏನ್ ಕಾಣದ ನಂಗೂ ಗೊತ್ತಿಲ್ಲಕಿ ಏನ್ ಮಾಡತಾವಂತೆ. ಅಷ್ಟೇ ಅಷ್ಟೇ ಬಾ ಬಾ ಈ ನಮ್ಮ ಅಮ್ಮನೂ ಮಾಡ್ಬೇಕಾದ್ರೆ ಯಾರ ಹಿಂದ್ ಹೋಗಿ ನಿಂದಿರ್ತಾರ ನಾ ಸಿಡುದು ಇಲ್ಲ ಒಂದ್ ದಿವ್ಸ ನೀವ್ರೆ ಏನ್ ಏನ ಜಾಕೆಟ್ ಸುಮ್ಮ ತಗೊಂಬಂದೆ ಹಿಡ್ಕೊಂಡು ಇಟ್ಟು ಬರ್ಬೇಕಾದ್ರೆ ನೆಕ್ಸ್ಟ್ ಟೈಮ್ ಇನ್ ಎಲ್ರು ಹೊಂಟ್ರು ಅವ್ರ ಮೇಲೆ ಇಟ್ಟ ನೋಡ್ರಿ ಡೀಟೇಲ್ ನೋಡ್ರಿ. ಓಕೆ ಓಕೆ
ಅಕ್ಕ ಕೊಳ ತಂಗಿ ಕೊಳ ಎಲ್ಲ ಅಲ್ಲಿ ತೋರಿಸಿದಾರೆ ನೋಡಿ ಬ್ಲೂ ಕಲರ್ ಇಲ್ಲ ಐತೆ ನೋಡ್ರಿ ಬ್ಲೂ ಕಲರ್ ಆ ದೇವಸ್ಥಾನ ಎಲ್ಲಿದೆ ಸ್ವಾಮಿ ಅಲ್ಲೊಂದು ಟೆಂಪಲ್. ಅಲ್ಲಿ ಕಂಬನ ಆಶ್ಚರ್ಯ ಆಗಿದೆ ಹೆಂಗ್ ಎಷ್ಟು ಟೈಮ್ ತಗೊಂಡಿರ್ಬೇಕು ಈ ಕಂಬಗಳನ್ನೆಲ್ಲ ಕೆತ್ತ ಎಷ್ಟು ಡೀಟೇಲಿಂಗ್ ಕೆತ್ತನೆ ಮಾಡೋದು ಇದೆಲ್ಲ ಎಷ್ಟು ಹಾಳಾಗೈತೆ ನೋಡ್ರಿ. ಓ ಮೈ ಗಾಡ್ ಎಲ್ಲ ಸಕ್ಕದ ಮಾಡ್ಯಾರ ನೋಡಕ್ಕೆ ಎರಡು ಕನ್ಸಲ್ತೆ. ನಾನು ನಮ್ಮ ಅಮ್ಮಗೆ ಅದೇ ಹೇಳತ್ತಿದ್ದೆ ಹಳೆ ಮನೆಗಳು ಹಂಗೆ ಇಟ್ಕೋಬೇಕಾಗಿತ್ತು, ನಮ್ದು ಒಂದು ಮನೆಯಾರ ಹಂಗೆ ಇಟ್ಕೋಬೇಕಾಗಿತ್ತು, ಬಟ್ ಯಾವುದೂ ಇಟ್ಕೊಳಕ್ಕಾಗಿಲ್ಲ. ಕ್ರೇಜಿ ಮಾಡೋದು ಕ್ರೇಜಿ ಕ್ರೇಜಿ ಕ್ರೇಜಿ. ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ನಾ ಹೊರಗೂ ತೋರಿಸ್ತೇನೆ ಹೆಂಗೈತಂತ. ಹೊರಗೆ ತೋರ್ಸೋಕ್ಕಾಗಲಿಲ್ಲ, ಕ್ಲೋಸಿಂಗ್ ಟೈಮ್ಲ, ಅದಕ್ಕೆ ಬೇಗ ಬೇಗ ಓಡ್ ಬಂದ್ಬಿಟ್ಟು. ಸೊ ಈಗ ಹೋಗಿ ತೋರಿಸ್ತೇನೆ ನಿಮ್ಗೆ ಹೊರಗೆ ಹೆಂಗೈತೆ ಅಂತ ಹೇಳಿ. ತುಂಬಾನೇ ಕ್ರೇಜ್ ಇದೆ ಇದು ನೋಡ್ರಿ. ಇದು ಮತ್ತೆ ಅಲ್ಲಿತ್ತಲ್ಲ ಅವು ಎಲ್ಲ ಅದೇ ತರ ಹೌದು, ಚೆನ್ನಾಗಿ ಮಾಡಿದ್ದಾರೆ. ನೋಡ್ರಿ ಎಷ್ಟು ಕ್ರೇಜ್ ಐತಿ, ಇದು ಇಲ್ಲೇ ಇರ್ತದೆ. ಅಮ್ಮ ಹಾಯ್ ಮಾಡು, ಅಮ್ಮ ಹಾಯ್ ಮಾಡು. ಆ್ಯಕ್ಚುಲಿ ಏನು ಮಾಡಿದ್ವಿ ಅಂತ ಹೇಳಂದ್ರೆ ಒಂದು ಆಟೋ ಬುಕ್ ಮಾಡಿಬಿಡ್ತೀವಿ. ಅದ ನಮ್ಗೆಲ್ಲ ಪ್ಲೇಸಸ್ಸಿಗೆ ನಾವು ಮುಂಚೆ ಎಲ್ಲ ಬಂದರೆ ಏನು ಮಾಡ್ತಿದ್ವಿ ಅಂತಂದ್ರೆ ಸುಮ್ಮನೆ ವಾಕ್ ಮಾಡಿ ಎಲ್ಲ ಊರು ನೋಡ್ಕೊಂಡು ಸ್ಟ್ರೀಟ್ಸ್ ಎಲ್ಲ ನೋಡ್ಕೊಂಡು ಹೋಗ್ತೀವಿ. ಬಟ್ ಈ ಸರಿ ಅಮ್ಮ ಇರೋ ಕಾರಣ ನಂಗೆ ನಡೆಸೋದಿಲ್ಲ, ಸುಮ್ಮನೆ ಸುಸ್ತಾಗ್ತದೆ ಅಮ್ಮಾಗ ನಡೆಸೋದಿಲ್ಲ ಅಂತ ಹೇಳಿ ಆಟೋ ಬುಕ್ ಮಾಡಿಬಿಟ್ಟಿವಿ. ಫುಲ್ ಎಲ್ಲ ಪ್ಲೇಸಸ್ನೂ ಕವರ್ ಮಾಡ್ತಾರೆ, ಬಟ್ ನಮಗೆ ಸ್ಟ್ರೀಟ್ ನೋಡೋಕೆ ಸಿಗಲ್ಲ. ಅಮ್ಮ ಇಲ್ಲಮ್ಮ ಇವರಲ್ಲ, ಹಾಂ ಅದಕ್ಕೆ ಆಟೋ ಬುಕ್ ಮಾಡ್ಕೊಂಡು ಎಲ್ಲ ಕಡೆ ಹಾಕೊಂಡು ಓಡಾಡ್ತೀವಿ. ಇಲ್ಲೆಲ್ಲ ಈ ರೋಡ್ ಫುಲ್ ಬರೀ ಹಳೆ ಮನೆಗಳು ಸಿಗ್ತಾವ. ಇನ್ನು ಈ ರೋಡ್ ಅಲ್ಲ, ಇನ್ನೊಂದು ಸ್ಟ್ರೀಟ್ ಐತಿ, ಆ ಸ್ಟ್ರೀಟ್ನಾಗ ಅಂತೂ ಕ್ರೇಜಿ ಹಳೆ ಮನೆಗಳು ಸಿಕ್ತಿರ್ತಾವ. ಎಲ್ಲ ಈ ರೋಡ್ನಾಗ ಫುಲ್ ಫಿಲ್ಮ್ ಶೂಟಿಂಗ್ಸ್ ಎಲ್ಲ ಮಾಡ್ತಿರ್ತಾವ. ಗೈಸ್ ಯಾವತ್ತೂ ರಶ್ ಇರಂಗಿಲ್ಲ. ಈ ಸರಿ ನಮ್ಮ ಅಮ್ಮನ ಕರ್ಕೊಂಡ್ ಬಂದೇನಿ, ಈ ಸರಿನೂ ರಶ್ ಐತಿ. ಆಟೋನಾಗ ಬಂದ್ರು 10 ಮಿನಿಟ್ಸ್ ಆತ್ ನಾವ್ ಇಲ್ಲೇ ನಿಂತ. ನಾವ್ ಅಷ್ಟ ಬಂದಾಗ ಎಷ್ಟು ಈಸಿಯಾಗಿ ಎಲ್ಲ ಆಗುತ್ತೆ ಗೈಸ್. ವೀಕೆಂಡಿಗೆ ಬಂದ್ರೆ ಈಸಿಯಾಗಿ ಆಗುತ್ತೆ, ಬಟ್ ಈ ಸರಿ ಓಕೆ. ಇನ್ನೇನ್ ದೇವ್ರ ದರ್ಶನ ಮಾಡ್ಬೇಕಲ್ಲ. ನಮ್ಮ ಅಪ್ಪಾರ ಮಿನಿ ಬ್ಲಾಗ್ ಮಮ್ಮಿ ಆಟಿಗೆ ಸಾಮಾನು ಕೊಡ್ಸ, ಆಟಿಗೆ ಸಾಮಾನು ಕೊಡ್ಸ. ರೆಕಾರ್ಡ್ ಮಾಡ್ಕೋದ್ನಲ್ಲ, ಸ್ವಲ್ಪ ಕೊಳ ಐತಿ, ಅಲ್ಲಿ ಹೋಗಿ ಕುಂತು ಬಿಡ್ತೀವಿ. ಲಾಸ್ಟಿಗೆ ನನ್ನ ಫೇವ್ರೆಟ್ ಕೊಳ ಅದು, ಹೋಗಿ ಲಾಸ್ಟಿಗೆ ಕುಂತು ಬಿಡೋದು. ಗುರುರಾಜ್ ಯಾವುದೋ ಸ್ಟ್ರೇಂಜರ್ಸ್ ಫೋಟೋ ತೆಗಿ ಅಂತ ಕೊಟ್ಟಿದ್ರು ಗೈಸ್. ಫೋಟೋ ತೆಗಿತಿದ್ರೆ ನಾನು ಸ್ಫೂರ್ತಿಕ ರಾಜನ ಎಲ್ಲ ಕಾಡ್ಸಾಕತ್ತಿದ್ವಿ. ಅದೇ ಕ್ಲಿಪ್ಪಿಂಗ್ ಇದೆ, ರೆಕಾರ್ಡ್ ಆಗಿಲ್ಲ ವಾಯ್ಸ್, ಅದು ಕಾಡ್ಸಾಕತ್ತಿದ್ವಿ ಅವ್ರಿಗೆ. ಹಂಗೆ ನಾವು ಕೆಳಗಿಂದ ಹತ್ತಿಲ್ಲ ಗೈಸ್, ಅರ್ಧ ದಾರಿ ಮಠ ಆಟೋ ಬರ್ತೈತಿ, ಅಲ್ಲಿ ಮಠ ಬಂದು ಅಲ್ಲಿಂದ ಹತ್ತಿದ್ವಿ. ನಾವು ಎವ್ರಿ ಟೈಮ್ ಕೆಳಗಿಂದ ಹತ್ತೀವಿ, ಬಟ್ ಈ ಸರಿ ಅಮ್ಮನ ಕಾಲು ಇರೋದ್ರಿಂದ ಅಮ್ಮಗೆ ಆಟೋನೇ ಕರ್ಕೊಂಬಂದು ಅಲ್ಲಿಂದ ಒಂದು 150 ಸ್ಟೆಪ್ಸ್ ಹತ್ತಿದ್ವಿ ನಾವು. ಬಂದ್ಬಿಟ್ರಿ ನಾನು ನೋಡ್ರಿ ಟೈರ್ ಅದೇ ಬಸ್ ಸ್ಟ್ಯಾಂಡ್ ಬಸ್ ನಿಂತಿಲ್ಲಕು, ಅದೇ ಬಸ್ ಸ್ಟ್ಯಾಂಡ್, ಇದೇ ಕೊಳ, ಅದೇ ಟೆಂಪಲ್. ಊರ್ಬೇಕ ನಮ್ಮ ಅಮ್ಮನೂ ಬಲ್ಲನತ್ತಾಳ, ನಾನು ಬಲ್ ತಗೊಂತ ಅಂದ್ಲೆ. ನೋಡಿದ್ರೆ ನಮ್ಮ ಅಮ್ಮ ಹತ್ತಾಕತ್ತಾಳೆ. ಸ್ಟೆಪ್ಸ್ ಹತ್ತಿದ್ವಿ, ಮತ್ತೆ ನಮ್ಮಮ್ಮಾಗಲಿಲ್ಲ. 250ಗೆ ಸ್ಟಾಪ್ ಆದ್ವಿ. 350 ಸ್ಟೆಪ್ಸ್ ಇದಾವೆ ಗೈಸ್. ಫೈನಲಿ ದರ್ಶನ ಮಾಡ್ಕೊಂಡ್ಬಂದೆ. ಸಿಗಾತೈತಿ ನಮಗೆ. ಕ್ರೇಜಿ ಗಾಳಿ ಬರತೈತಿ, ಶೊಕ್ಕಿ ಅಂತೂ ಆಗತ್ತಿಲ್ಲ. ನಮ್ದು ಶ್ವೇತಾ ರವೀಂದ್ರ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡಿ, ಒಂದು ಸ್ವಲ್ಪ ಬೇಗ ಮಾಡಿ. ಥ್ಯಾಂಕ್ ಯು ಸರ್. ಸರ್ ನಿಮ್ದು ಯಾವ ಊರು? ನಮ್ದು ಬಸು
ಗೈಸ್ ನೋಡ್ರಿ ಬಸು ಕಲ್ಯಾಣದವನಾಗಿ ಬಸು ಕಲ್ಯಾಣ ಅಂತ ಹೇಳಕ್ ಇದು ಅಂತ ಫೇಕ್ ನೀವು ಸುಮ್ಮನೆ ಕಾಡ್ಸೋದಿಲ್ಲ ಗೈಸ್. ಗೈಸ್ ನಾ ಹೇಳಿದ್ನಲ್ಲ ಒಂದ್ 4-5 ಸರಿ ಅಷ್ಟು ಸರಿ. ನಾನು ಫಸ್ಟ್ ಟೈಮ್ ನಾ ಗರ್ಭಗುಡಿನಾಗ ದರ್ಶನ ಮಾಡಿದ್ದೆ. ಕ್ರೇಜಿ ಆಗೈತೆ ಗೈಸ್. ಒಳಗೆ ಫುಲ್ ಶಕ್ತಿ ಆಗುತ್ತೆ. ಅಷ್ಟು ಫುಲ್ ಕಲ್ಲಿಂದ ತುಂಬಿದ್ರೆ ಶಕ್ತಿ ಆಗ್ತೈತಿ. ಬಟ್ ಶಕ್ತಿನ ಆಗೈತೆ ಫುಲ್ ಗಾಳಿ 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 ಕ್ರೇಜಿ ಆಗುತ್ತೆ ದರ್ಶನ. ಹೆಚ್ಕೊ ಅಮ್ಮವ್ರು ಏನು ಮಾಡೋದು ಕುಂಕುಮ ತೊಗೊಂಬಂದೇನೆ ಹೋಗಿ ಕುಂಕುಮ ಹಚ್ಬೇಕಷ್ಟೆ. ನಿಜ ಆಂಟಿ ಕಾಣಕತ್ತಾರಲ್ಲ ಅವ್ರಿಗೆ ಮಾತು ಬರಂಗಿಲ್ಲ. ಬಟ್ ಶೀ ಈಸ್ ಲೈಕ್ ಎಷ್ಟು ಚಂದ ವರ್ಕ್ ಮಾಡಕತ್ತಾರ ಅಂದ್ರೆ ಲೈಫ್ ಈಸ್ ನಾಟ್ ಸೇಮ್ ಫಾರ್ ಎವ್ರಿ ಒನ್ ಗೈಸ್. ನಾವು ಅನ್ಕೋತೀವಿ ಅಷ್ಟೇ ನಮ್ಮ ಮಗ ಕಷ್ಟ ಕೊಡ್ತಾನಲ್ಲ ದೇವ್ರೆ ವೈ ಮೀ ಆಲ್ವೇಸ್ ಅಂತ ಹೇಳಿ ಅನ್ಕೋತೀವಿ. ಬಟ್ ಈ ಥರ ಇದ್ದವ್ರು ನೋಡ್ರಿ ಅವ್ರು ಶೀ ಈಸ್ ಲೈಕ್ ಅವ್ರಿಗೆ ಅನ್ಸಿರ್ಲಾ ನಾ ದುಡ್ದು ತಿನ್ಬೇಕಂತ ಹೇಳಂತಂದು ಕರ್ಯಾಕತ್ತಾರ ಅವ್ರು ಲಿಟ್ರಲಿ ಬರ್ರಿ ಎಲ್ಲಾರು ಬರ್ರಿ ಅಂತ ಹೇಳಂತಂದು. ಗ್ರೇಟ್ ಗೈಸ್. ಈ ಥರ ನೋಡಿದ್ರೆ ಐ ಫೀಲ್ ಸೋ 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 ಪ್ರೌಡ್ ಆಫ್ ದೆಮ್. ಅಟ್ಲೀಸ್ಟ್ ದೇ ಆರ್ ಡೂಯಿಂಗ್ ಸಮಥಿಂಗ್ ಅಂತ ಹೇಳಂತಂದು. ಮಮ್ಮಿ ಅದು ಮ್ಯಾಲ ಹೋಗ್ಯಾರ ಅವ್ರು ಇನ್ನೂ ಬರವಲ್ರ ಕುಂತ್ ಕಾಯಕತ್ತೀನಿ ನಾನು ಅವ್ರಿಗೆ. ಸೊ ಲೆಟ್ಸ್ ವೇಟ್. ನಮ್ಮಮ್ಮ ಇಲ್ಲೇ ಕುಂತಾಳ ಅಂತ ಹೇಳಿ ಓಡ್ ಬಂದೆ ನಾನು. ಬಟ್ ನಮ್ಮಮ್ಮ ಇಲ್ಲಿ ಕುಂತಿಲ್ಲ ಅಂತ ಕೈಸಿ ಹೋಗಿ ದರ್ಶನ ಮಾಡಾರಂತೆ. ದರ್ಶನ ಮಾಡಿ ಈಗ ಇಳದ್ ಬರಾಕತ್ತಾರ. ಸೊ ಯಾ ಈಗ ಇಳದ್ ಬರಾಕತ್ತಾರ. ನಾ ಇವ್ರು ಇಲ್ಲಿ ಬಂದಾರ ಅಂತ ತಿಳ್ಕೊಂಡು ನಮ್ಮ ಅಕ್ಕಂದು ಯಾವಾಗೂ ಗಂಟು ಮುಖನ ಗೈಸ್. ಒಂದ್ಸರಿ ನಗು ಮುಖ ನೋಡೇ ಇಲ್ಲ ನಮ್ಮ ಅಕ್ಕಂದು. ನಾನು ಬರೀ ಅಂತ ಗಂಡು ಮುಖ ಹಾಕೊಂಡ ಬರ್ತಾನೆ ನಮ್ಮಮ್ಮ. ಆಯ್ತಪ್ಪ 3 ಗಂಟೆ ತನ. ಸೊ ಈಗ ನೆಕ್ಸ್ಟ್ ನಾವು ದಾಸೋಹ ಕಡೆ ಹೊಂಟೀವಿ. ಮಳೆ ಬರಾಕತ್ತದ ಅಂತ ಹೇಳಿ ಜಾತ್ರೆ ಇರ್ತದ. ಇನ್ನ ಇಲ್ಲ ನಮ್ಮ ಅಂಟಿ ನೋಡ್ರಿ ಸ್ಫೂರ್ತಿ ಅಂಟಿ. ನಮ್ಮ ಅಕ್ಕ ಅಕ್ಕ ಹೊಳ್ಳೆ ಅಕ್ಕ ಹೊಳ್ಳೆ ನನ್ನ ಮಕ್ಕಂಗೆ ನೋಡ್ರಿ ಮತ್ತೆ ನಮ್ಮ ಮಮ್ಮಿಗೆ ನೋಡ್ರಿ ಒಂದಿಷ್ಟು ಹೋಲಿಕೆ ಐತ್ರಿ ಒಂದಿಷ್ಟು ಇಲ್ಲ. ಅದೇ ನಮ್ಮ ಅಮ್ಮನೆಲ್ಲ ನಮ್ಮನ್ ಸ್ಕೂಲ್ ಫ್ರೆಂಡ್ಸ್ ಒಂದ್ಸರಿ ನಮ್ಮಮ್ಮ ನಮ್ಮ ಮಕ್ಳನ್ನ ಕಳ್ಸಿದ್ಲು ಮುಂದೆ. ನನ್ನ ಫ್ರೆಂಡ್ಸಿಗೆ ಹೋಗಿ ನೀವು ಬೆಟ್ಟ ಆಗ್ರಿ ಅಂತ. ನಾನು ನೋಡಿ ನಮ್ಮ ಅಮ್ಮನ ಮಗಳು ಕಸ್ತೂರಿ ಮಗಳು ಅಂತ ಕಣ್ಣು ಹಿಡ್ದಾರ. ಅಂದ್ರೆ ನಮ್ಮಮ್ಮಂದು ಊರೊಳಗೆ ಕಸ್ತೂರಿ ಅಂತಾರೆ. ಕಸ್ತೂರಿ ಮಗಳನ್ನ ಏನ ಅಂತ ಕಣ್ಣು ಹಿಡ್ದಾರ. ನಾನು ನಮ್ಮಮ್ಮ ಅಷ್ಟು ಸಿಮಿಲರ್ ಅದೇನಿ. ಈಗಿನ ನಮ್ಮಮ್ಮನ ಫ್ರೆಂಡ್ಸ್ ಎಲ್ಲ ನನ್ನ ನೋಡಿ ಕಣ್ಣು ಹಿಡ್ದಾರ. ನಮ್ಮ ಅಕ್ಕನ ಅಡಾಪ್ಟೆಡ್ ಕಿಡ್ ಗೈಸ್. ನಮ್ಮ ಅಕ್ಕ ಆಕಿ ಪಾಪ ನಾವು ಒಂದ್ ಅನಾಥಾಶ್ರಮನಾಗ ಯಾರೋ ಅಪ್ಪ ಅಮ್ಮ ಬಿಟ್ಟು ಹೋಗಿದ್ರಂತೆ. ಹಂಗ ಕರ್ಕೊಂಡ್ ಆಕಿಗ್ ಅನ್ನತಿದ್ವಿರಿ ಈಗ ಆಕಿಗ್ ತೌಡು ಕೊಡ್ ತಂದಾರ ಅಂತ ಹೇಳಿ ಅದ್ನಕ್ಕಿ ನನಗ್ ಉಲ್ಟಾ ಹೇಳಾಕತ್ತ. ಇಲ್ಲ ನಮ್ಮ ಅಕ್ಕ ಅಡಾಪ್ಟೆಡ್ ಕಿಡ್ ಗೈಸ್. ನಮ್ ಕೂಸು ನಮ್ ಕೂಸಿದು ನಮ್ ಬಂಗಾರಿ. ಅಕ್ಕಿ ಬಿದ್ದಿದ್ ನೋಡ್ತಿರ್ಲಿಲ್ಲ, ಅಕ್ಕಿ ಮಕ್ಕ ಹೊಡ್ದಿದ್ ನೋಡ್ತಿರ್ಲಿಲ್ಲ, ಐಫೋನ್ ಹೊಡ್ದಿದ್ದ ನೋಡ್ತಿದ್ಲ. ಆಕಿ ನಥಿಂಗ್ ಹೊಡೆದಿದ್ದ ನೋಡ್ತಿದ್ಲೆ, ಮುಖ ಹೊಡೆದಿದ್ದೆಲ್ಲ ನೋಡ್ತಿರ್ಲಿಲ್ಲ. ನಾನು ಬಿಡಾತಿದ್ಲಿಗೆ ನಾನು ನಮ್ ಗುರುರಾಜಿಗ ಮುಳ್ ಚುಚ್ಚಿತ್ತ. ನಾನು ಸುಮ್ಮನೆ ಕಾಡಾಕ ಮನ್ಸ್ನಾಗ ಸ್ವಚ್ಛ ಇರ್ಬೇಕ ಅವಾಗ ಮುಳ್ ಚುಚ್ಚಂಗಿಲ್ಲ ಅಂದೆ. ನಮ್ಮಮ್ಮ ನನಗೂ ಮುಳ್ ಚುಚ್ಚಂಗಾರ ನನ್ ಮನಸ್ಸು ಸ್ವಚ್ಛ ಇರ್ಬೇಕು ಅಂದ್ಲ. ಅದಕ್ಕೆ ಎಲ್ಲ ನಗಾಕ ಸರೌಂಡಿಂಗ್ಸ್ ಸ್ಟ್ರೇಂಜರ್ಸ್ ಇರ್ತಾರಲ್ಲ. ದಾಸೋಹ ಐತ್ ಗೈಸ್ ತಿನ್ನೋದ್ ಬಂದ್ವಿ ಈಗ. ಮಸ್ತ್ ಊಟ ಮಾಡಿ ಹೋಗೋಣ. ಮೇಲ್ಕೋಟೆ ಫೇಮಸ್ ಪುಳಿಯೋಗರೆ. ಊಟ ಆತ ನಮ್ಮ ಅಕ್ಕ ನಿನ್ನೆ ಊಟ ಮಾಡತ್ತಿಲ್ಲ. ನಂಗೆ ನಗಸ್ಕೊಂತ ಕುಂತಿಲ್ಲ ಇಷ್ಟ ತರ ನಗ್ಸುವಾಗ ಮದ್ವಿಗೆ ಬಿಟ್ಟಿಲ್ಲ. ಅದ್ರ ನಾನೇ ಏನ್ರ ಸ್ವತಃ ಚೆಲ್ಲಿದ್ದೆ ಅಂತಂದ್ರೆ ಆಕಾಶ ಭೂಮಿ ಒಂದ ಮಾಡ್ತೀನಿ. ಈಗೂ ಮಾಡ್ತಿದ್ದೆ ನೆತ್ತಿ ಹತ್ತೈತ್ ನನಗ್. ಈ ಹೋಗ್ಲಿಪ್ಪ ನಂಗ ನೆಗತಾಳ ಮತ್ ಹೋಗ್ಲಿ ಅಂತಾಗ. ಆಕಿ ಮಲ್ಟಿಪಲ್ ಜೋಕ್ಸ್ ಮಾಡಾರ ಗೈಸ್. ಅದ್ರೊಳಗೆ ಮೇನ್ ಜೋಕ್ ಏನಂತ ಅಂದ್ರೆ ನಂಗೆ ನಗು ಬರ್ಸಿದೆ. ಅವ್ರ ಆಟೋ ಅನ್ನಾಗ ಜಲ್ದಿ ಬರ್ಲಿ ಅಂತ ಹೇಳಿ ನಾವು ಊಟದ ಅರ್ಧಕ್ಕ ಕಾಲ್ ಮಾಡಿದ್ವಿ. ಅನ್ನ ಇವ್ರೇನ್ ಬಕಾಸೂರ್ ಅದಾರಂದ ಚಲ್ಲಿದ್ರು ನಮ್ಮ ಅಕ್ಕ ಬೈದಿಲಾಗೈತಿ. ಆಕೆ ವಾಚಿನಾಗ ನೀರ್ ಹೋದ್ರು ಬೈದಿಲ್ಲ. ಎದಕ್ ನಾಗ ಹತ್ತಿದ್ ಫಸ್ಟ್ ಸ್ಟಾರ್ಟಿಂಗ್ ಅಜ್ಜಿ ಬಾಯ್ಲೆ ಮೂಗಿಗೆ ಏನ್ ಹತ್ತಿ ತೋರಿಸ್. ಅಜ್ಜಿ ಅದಲ್ಲ
ಹೇಳಿ. ಅಜ್ಜಿ ಅದಾಳಲ್ಲ ಅವ್ನು ನೋಡಾತಿಲ್ಲತ್ತೆ ಗ್ಲಾಸ್ ತಗೊಂಡ್ ನೀರ್ ತಗೊಂಡ್ ಹೊಂಟಾಳ ಏ ಬಾಯ್ ಈ ಗುರು ಅದ್ರಾಗ ಅಜ್ಜಿ ನಮಗ ಬರ ಜೋಕ್ ಅನ್ಸಂಗಿಲ್ಲ, ಬಟ್ ಈಗ ಗುರು ಮಾಡೋ ಇದ್ರಿಂದ ಅವ ಜೋಕ್ ಅನಿಸ್ತಾವ ನಮಗ. ಅವ್ನ್ ಮಾಡೋ ಬಿಹೇವಿಯರ್ ಇಂದನ ಅವ್ನ ಮಾತಿಂದನ ಜೋಕ್ ಅನ್ಸಿರ್ತಾವ ನೋಡಿ. ಅಷ್ಟು ದೂರ ಹೋಗಿದ್ವಿ ನಾವು. ಅಲ್ಲಿಂದ ಇಲ್ಲಿ ದಾಸೋಹಕ್ ಬಂದಿದ್ವಿ. ಆಟೋನ ಬಂದ್ ನಿಂತ ಹೋಗೋದಷ್ಟೇ. ನಾನು ಎಷ್ಟ್ ಸರಿ ನನಗ್ ಗಂಟ್ಲಿಕ್ ಹತ್ತೈತಿ, ಅಷ್ಟ್ ನಗಸ್ತಾರು ಊಟದಾಗ. ನಿನ್ನಿಂದನೇ ಆಗಿತ್ತು ಜೋಕು. ಎಲ್ಲ ಸ್ಟಾರ್ಟ್ ಆಗಿರೋದು ನಿನ್ನಿಂದ. ಅಜ್ಜಿ ಅಲ್ಲ ಆ ಗ್ಲಾಸ್ ತಗೊಂಡ್ ಹೋಗ್ತಾಳೆ ನಾನು ನೋಡೇ ಅದಿಯಲ್ಲ ಅಯ್ಯೋ ಅಂತ ಬಿಟ್ಟಿ ಅದು ಒಂದೇ ಜೋಕ. ಎರಡನೇ ಜೋಕ ನೀವು ಜಲ್ದಿ ಫೋನ್ ಹಚ್ಚಿದ್ರಲ್ಲ, ಅದನ್ನ ಇವೇನ್ ಬಕಾಸುಗಳದಾವನ ಅದೇ ಜಲ್ದಿ ತಿಂದ್ ನೋಡೋರ. ಅಯ್ಯೋ ರಾಮ, ನಂಗ ಗಂಟ್ಲಿಗ ಏರ್ ಬಿಟ್ಟಿತ್ತ. ನೀರು ಕುಡಿಯಾಕ್ ಬಿಟ್ಟಿಲ್ಲ ಮಕ್ಕ. ನಮ್ಮಮ್ಮ ಪುಳಿಯೋಗರೆನ ತಿಂತಿಲ್ಲ, ಪುಳಿಯೋಗರೆ ಮಸ್ತ್ ಆಗಿತ್ತಂದ್ಮೇಲೆ ಎಲ್ಲ ಪುಳಿಯೋಗರೆ ಪಾಪ ಅದಕ್ಕೆ ತಗ ಕರ್ಕೊಂಡು ಅದಕ್ಕೆ ನೀ ಕೇಳಕ್ ಮಜ್ಜಿಗೆ ಕುಡ್ದಿಲ್ಲ ನಮ್ಮಮ್ಮ ಕೆಳಕ್ ಸುತ್ತ ಸುಮ್ಮ ಕಾಲ್ ನೋಡ್ದೆ ಮ್ಯಾಲ್ ಕೊಟ್ಟು ಮಜ್ಜಿಗೆ ಕುಡಿಲಿಲ್ಲ. ಅರ್ಧ ಮರ್ದ ಊಟ ಮಾಡಲ್ಲ. ಏನ್ ಹೋಗಿದ್ವಿ ಅನ್ನ ಸಾರು ಊಟ ಬಿಟ್ಟೇನು ನಾವು. ಹೋಗಿ ಅನ್ನ ಸಾರು ಪುಳಿಯೋಗರೆ ಮಜ್ಜಿಗೆ. ಗೈಸ್ ನಾವು ಧನುಷ್ ಕೋಟೆ ಹೊಂಟೀವಿ ಈಗ. ಧನುಷ್ ಕೋಟೆ ಹೆಸರು ಗೊತ್ತಿಲ್ಲ ಗೈಸಲ್ಲಿ ಕೇಳಿ ಅದೆಲ್ಲ ಮುಂದೆ ನಾವು ಒಪ್ಪಿಕತ್ತೀನಿ. ಲೆಚ್ಕೋ ಹಿಂಗೈತಿ. ಅಮ್ಮ ಪ್ರಾಬ್ಲಮ್ ಕುಂತಾವ ನಮಗ ಆಗಲ್ಲ ಪ್ಲೇಸ್. ಇಲ್ಲಿ ನೋಡ್ರಿ ಹಿಂಗೈತಂದ್ರೆ ಫೋನಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಹಾಯ್ 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 ಹೇಳು. ಮೇಡಮ್ ನೀವು ವಿಡಿಯೋದು ಮಾಡ್ತೀರಾ? ಹೌದು, ನೀವು ನೋಡ್ತೀರಾ? ಚಲೋ ಮಾಡಂಗಿಲ್ಲ. ಎಷ್ಟು ಅದೇ ನೋಡಿರಿ ಇವ್ರಿಬ್ರಿಗೂ ತೋರಿಸ್ತೀರ. ಎಂತ ಹೊಲ್ಸಿದ್ದೀರಿ. ಪ್ಲೇ ನಮ್ಮಕ್ಕ ಈ ಸ್ಥಳದ ವಿಶೇಷತೆ ಏನಂತ ಹೇಳ್ತಾ ಈ ಸ್ಥಳದ ವಿಶೇಷತೆ ಏನಂತಂದ್ರ ರಾಮ ಲಕ್ಷ್ಮಣರ 14 ವರ್ಷ ವನವಾಸಕ್ ಬಂದಾಗ ಸೀತೆ ನೀರ್ ಕೇಳಿದ್ಲಂತ. ಅವಾಗ ಇಲ್ಲಿ ನೀರ್ ಇರ್ಲಿಲ್ಲ ಅಂತ. ಅವಾಗ ರಾಮ ಧನುಷ್ ಕೋಟೆ ಬಾಣದಿಂದ ಇಲ್ಲಿ ಹೊಡೆದಾಗ ನೀರ್ ಉದ್ಭವ ಆಗ್ತಂತ. ಅದಕ್ಕೆ ಇದು ಧನುಷ್ ಕೋಟೆ ಅಂತ ಹೆಸರು. ಧನುಷ್ ಕೋಟೆ. ಆಮೇಲೆ ಇಲ್ಲಿ 365 ಡೇಸ್ನು ನೀರ್ ಇದ್ದೇ ಇರ್ತೈತಿ. ಇಲ್ಲಿ ಯಾವಾಗೂ ನೋಡ್ರಿ ಇಷ್ಟು ಗುಡ್ಡದ ಮ್ಯಾಲನು ನೀರೈತೆ ಅಂತ ಧನುಷ್ ಕೋಟೆ ಪ್ರಭಾವ ಇದೆ. ಅಲ್ಲಿ ನಂಗೆ ಹೋಗಕ್ ಆಗಂಗಿಲ್ಲ ಅಂತ ಹೇಳಿ ನೈಸ್ ಸೂಪರ್. ಇವ್ರು ಇದಾರಲ್ಲ, ಇವ್ರು ಯಾವಾಗೂ ಇಲ್ಲೇ ಇರ್ತಾರ. ಆಮೇಲೆ ಈ ಗರ್ಭಗುಡಿಗಳಾಗ ಸರ್ಪ ಐತೆ ಅಂತ, ಸರ್ಪ ಇರ್ತದ ಅಂತ. ಸೊ ಅದೇ ಹೇಳಕತ್ತಾರ ಅವ್ರಿಗೆ ಮಾತು ಬರಂಗಿಲ್ಲ. ಗಾರ್ಡನ್ ನೆಕ್ಸ್ಟ್ ಅಲ್ಲಿ ಇನ್ನೊಂದು ಪ್ಲೇಸ್ ಇತ್ತು, ಅಲ್ಲಿ ನೋಡಿ ಅಕ್ಕ ತಂಗಿ ಕೊಳ ನೋಡಿ ಆಮೇಲೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವಾಪಸ್ ಕಾಲೇಜ್. ಆಯ್ತು ಧನುಷ್ ಕೋಟೆ. ನೆಕ್ಸ್ಟ್ ಅಕ್ಕ ತಂಗಿ ಕೊಳ. ವಿಡಿಯೋಸ್ ಎಲ್ಲ ಮಾಡಿದ್ವಿ, ಬಟ್ ನಾವು ಲೋಡ ಮಾಡಿಲ್ಲ ಗೈಸ್ ಆ ಬ್ಲಾಗ್. ಬಿಕಾಸ್ ಆ ಬ್ಲಾಗ್ನಾಗ ನಾನು ಪ್ರಾಪರ್ ಆಗಿ ಇನ್ನೊಂದು ಕೊಳ ಆಯ್ತು. ಬ್ಲಾಗ್ನಾಗ ಇದು ಪ್ರಾಪರ್ ಆಗಿ ಮಾತಾಡ್ತಿರ್ಲಿಲ್ಲ, ಸೊ ಜಾಸ್ತಿ ರೆಕಾರ್ಡ್ ಮಾಡಿದ್ದೆ, ಬಟ್ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ ನಾನು. ಅದಕ್ಕೆ ಈ ಸರಿ ತೋರ್ಸಾಕತ್ತೀನಿ. ಅದ ಒಂದು ಸಾಂಗ್ ಶೂಟಿಂಗ್ ಆಗೈತಿ. ಅಲ್ಲಿ ಹೋಗಿದ್ವಲ್ಲ ಗುಡಿಗ, ಅಲ್ಲೂ ರಾಜವಲಿದೆ ಒಂದು ಸಾಂಗ್ ಶೂಟ್ ಆಗೈತಿ. ಅದು ಜಾತಿಕೆ ಪುಟಾಪ ಅದು ಅಲ್ಲೂ ಶೂಟ್ ಆಗೈತಿ. ಇಲ್ಲೂ ಒಂದು ಸೀನ್ ಶೂಟ್ ಆಗೈತಿ. ರಾಜ ನೋಡ್ರಿ ಕರೋನ್ ಹಿಡ್ಕೊಂಡು ಹೋಗ್ತಾರ.
ಇಲ್ಲಿ ಒಂದು ಸೀನ್ ಇಲ್ಲೊಂದು ಶೂಟ್ ಆಗಿತ್ತು. ಆಸ್ ಐ ಟೋಲ್ಡ್ ರಾಜಾವಲಿದ ಒಂದು ಸಾಂಗಿನ ಸೀನ್ ಇಲ್ಲೇ ಶೂಟ್ ಮಾಡ್ಯಾರ. ಅದ ಅಮ್ಮಗೆ ತೋರಿಸ್ಕೊಂಡು ಕುಂತಿದ್ವಿ. ಹಂಗೆ ಅವ್ರಿಗೆ ಹೊಟ್ಟೆ ಹಸ್ದಿತ್ತು ಅಂತೇಳಿ ಅಲ್ಲಿ ಹೋಗಿ ತಿನ್ಕೊಂಡು ಕುಂತಿದ್ರೆ. ನಮ್ಮಮ್ಮನೂ ಒಂದ್ಸರಿ ಬರ್ತೇನಂತ ಒಂದ್ಸರಿ ಬರಂಗಿಲ್ಲ ಅಂತ ಚೊಂಚಲ್ ಮನಸ್ಸ. ಅಮ್ಮನೂ ಬಂದಾರ ನೋಡೋಣ. ಸೊ ವೈ ಟು ಮಿಸ್. ಅದಕ್ಕೆ ಗೈಸ್ ನಮ್ಮಮ್ಮ ಕರೆದಿಲ್ಲ. ಬಟ್ ಇಲ್ಲಿ ಸ್ಟೇರ್ಸ್ ಎಲ್ಲ ಭಾಳ ಹೈಟ್ ಅದಾವ. ನಮಗ ಹತ್ತಕ್ಕೆ ಕಷ್ಟ ಆಗ್ತೈತಿ. ಬಟ್ ಇಟ್ಸ್ ಓಕೆ. ಒನ್ಸ್ ನಾವೆಲ್ಲ ನಮ್ಮಮ್ಮ ಮತ್ತೆ ಇಲ್ಲಿ ಬರಕ್ಕೆ ಸಾಧ್ಯತೆನೇ ಇಲ್ಲ. ಸೊ ಇಟ್ಸ್ ಓಕೆ. ಗಂಡ್ ನೋಡಕ್ ಎಂತ ಫೋಟೋ ಕೊಡ್ತಾಳೆ. ಅಲ್ಲೇ ಒಂದ್ ಹುಡುಗ ಕರ್ದ ಪುರಾ ಬಾ ಇಲ್ಲ ಅಂತಾರಲ್ಲ ಏ ಪಾರ್ ಬಾ ಇಲ್ಲೇ ಅಂತಂದ. ಆ ಹುಡುಗ ಬಂತ ಜರಾ ಜರಾ ಪಾನ್ ಗಾಳಿ ಹೊಂಟತಿಲ್ಲ ನೋಡ ಅಂತಂದ. ಹೊಂಟದ ಹುಡುಗರ ಕರ್ದ ಎಕರೆ ಗೈಸ್ ಅವ್ರದ್ದು ಸ್ಲ್ಯಾಂಗ್ ಬಾರಿ ಆಗ್ತೈತಿ. ನಮ್ ಸ್ಲ್ಯಾಂಗ್ ಬಾರಿ ಆಗ್ತೈತಿ. ಏನ ನೋಡ್ರಿ ಇದು ನೋಡ್ರ ಅಂದ್ರೆ ನೋಡ್ರನ. ಎಕರ ಅಂತಂದ್ರೆ ಯಾಕರ. ಅವ್ರು ಸ್ವಲ್ಪ ಫುಲ್ ಫಾಸ್ಟ್ ಆಗಿ ಮಾತಾಡ್ತಾರೆ. ಕಾಮಾಗಿ ಮಾತಾಡ್ತೇವೆ. ನಮ್ದು ಸ್ವಲ್ಪ ರೂಡ್ ಅನಿಸ್ತದೆ. ಬಟ್ ಗೊತ್ತಾಗ್ತೈತಿ ಜನಕ್ಕೆ. ವಿ ಆರ್ ಸಾಫ್ಟ್ ಮನ್ಸಿನವ್ರಿ ಗೈಸ್ ಉತ್ತರ ಕರ್ನಾಟಕದ. ನಾವೀಗ ಹಂಗ ನಡ್ಕೊಂಡ ಆಟೋನ ಬಂದಿಲ್ಲ. ಏ ಪಾರ ಬಾಯಿಲೆ ಅವ್ ಬಂದ ಬಿಟ್ಟಲೆ. ಆಮೇಲೆ ಜರಾ ಜರಾ ಗಾಳಿ ಹೊಂಟದಿಲ್ಲ. ಆ ಕಡೆ ಇರೋದು ಅಕ್ಕನ್ ಕೊಳ. ನಮ್ಮಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ನೋಡ ಆಸೆ. ಇಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್ ನಡಬೇಕು ನೋಡ್ರಿ ಗೈಸ್. ಬಟ್ ಇದಕ್ಕೆಲ್ಲ ಇಲ್ಲಿ ಪೇ ಮಾಡಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೋಬೇಕು. ಅಮ್ಮ ನಾನು ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲೇ ಮಾಡ್ತೇನೆ. ಇದು ತಂಗಿ ಕೊಳ. ಅದು ಆ ಕಡೆ ಇರೋದು ಅಕ್ಕ ಕೊಳ. ಈ ಎಲ್ಲೋದ್ರ ಅಣ್ಣ? ಈ ಆಟೋನ ಎಲ್ಲೋದ್ರೆ ಬಿಟ್ಟು ಬರ್ತಾರಂತ. ಡ್ರೋನ್ ಇಂದ ಶೂಟ್ ಮಾಡತ್ತ. ಹೋದಲ್ಲ ಅಕ್ಕ ತಂಗಿ ಏನ್ ಅಕ್ಕ ತಂಗಿ ಕೊಳ. ವಿ ಅಕ್ಕ ತಂಗಿ ಕೊಳ. ಕೊಳ ಅಷ್ಟೇ ಇಲ್ಲ ಐತ್ರಿ. ನಮ್ಮಮ್ಮ ಅದಕ್ಕೆ ಡಿಪ್ರೆಷನ್ ಆಗೋದ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳವ್ರ ಈಗ ನಗಾಕ್ ಶುರು ಮಾಡಿದ್ರಂದ್ರೆ ಇನ್ನ ಮದ್ವಿ ಮುಗಿತಾನ ನಗೋದ ನಗಿಸ್ಬಿಡ್ಬೇಕ. ಮಮ್ಮಿ ಆಮೇಲೆ ಹುಡುಗ ಅಳೋ ಹುಡುಗಿ ನಗೋದು. ಒಳ್ಳೇದ್ಲೆಲ್ಲ ಶತಿ ಮಾಡ್ಬೇಡ ರಾಜನ. ಸಣ್ಣವ್ರಿದ್ದಾಗ ನಾವೇಂದ ತುದಿ ಕುಂಡ್ರಕತ್ರ ಅವ್ರು ಬೈತಾರ. ಈಗ ನಮ್ಮಮ್ಮ ತುದಿ ಕುಂಡ್ರಕತ್ರ ನಾವ್ ಬೈಯಾಕತ್ತೀವಿ. ಈ ಕಡೆ ಕುಂಡ್ರೋಡ ಆ ಕಡೆ ಕುಂಡ್ರಿ. ಏನಮ್ಮ ಒಬ್ಬೊಬ್ರು ಹುಡುಗರು ಹಂಗ ಇರ್ತಾರ. ಐ ಟುಕ್ ಮೈ ಅಮ್ಮ ಟು ಮೈ ಫೇವ್ರೆಟ್ ಪ್ಲೇಸ್ ಇನ್ ದ ಕರ್ನಾಟಕ. ನನ್ ಫೇವ್ರೆಟ್ ಇಲ್ಲ. ಬಿಟ್ಟು ಹೋಗ್ಬೇಕು ಒಳಗ. ಅಲ್ಲಿ ಬಿಡೋನ್ ಬಾ ಒಳಗ. ಹಾ ಚಲೋ ಕೊಡ್ತಾರೆ ಸುಡು. ಫೇವ್ರೆಟ್ ಪ್ಲೇಸ್ ಇದು. ಮೊದಲು ರೆಗ್ಯುಲರ್ ಆಗಿ ಬರ್ತಿದ್ದ ಅಟ್ಲೀಸ್ಟ್ ನೋಡ್ರಿ. ಇವರೆಲ್ಲ ಹೋಗ್ಯಾರ ನೋಡ್ರಿ ಅನ್ಸತ್ತಾರೆ. ಮಗ ದೂರ ಬರೋದ ಹಂಗಿಲ್ಲ ಅಂತ ಎಲ್ಲ ಅನ್ಸುತ್ತ. ಇಲ್ಲೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೋಬೋದು. ಬಟ್ ಫೀಸ್ ಐತಿಲ್ಲ ಅನಿಸ್ತದೆ. ವೆರಿ ಗುಡ್. ಬಿದ್ದು ನೀರಿಗೆ ಹೋಗಿತ್ತು ಅಂದ್ರೆ ಕೊಡ್ತೇನೆ ತಡಿ. ಏನಂದಿ ನೀನು? ಹುಚ್ಚು ಹೊಟ್ಟೆ ತುಂಬಿ ಡರಕಿ ಬರಾಕತ್ತಾವಂತ ಅಂದ್ರೆ ತಿನ್ನೋ ಹುಚ್ಚು ಬೀಳಾತಿಲ್ಲ ಅಂತ ಬಜ್ಜಿ ತಗೊಂಡ್ಬಂದೆ ಗೈಸ್. ನಮ್ಮಮ್ಮ ಫೋನ್ ಸಕ್ಸಸ್ಫುಲಿ ಚಲ್ಲಿದ್ಲು. ನಮ್ಮಮ್ಮ ಇಲ್ಲೇ ಕುಂಡ್ರು ಅಂತ ಹೇಳತ್ತೀನಿ. ಅವ್ರಲ್ಲಿ ಹೋಗ್ಯಾರಲ್ಲ ಫಿಶ್ ಸ್ಪಾ ತಗೊಳಕ್ಕೆ. ನಾನು ಅಲ್ಲೇ ಹೋಗ್ತೀನಿ. ಈಗ ಕಾಲಿಗೆ ಫಿಶ್ ನೆಕ್ತಾವಲ್ಲ ಸ್ಪಾ ಆಗತ್ತೆ ಫೀಲ್ ಆಗ್ತೈತಿ. ಸೊ ಲೆಟ್ಸ್ ಗೋ. ಅಮ್ಮ ಹೋಗ್ರಿ. ನಂಗೆ ಈ ಪ್ಲೇಸ್ ಯಾಕೆ ಇಷ್ಟ ಅಂತ ಹೇಳಿ ನಂಗೆ ಕರ್ರೇ ಗೊತ್ತಿಲ್ಲ ಗೈಸ್. ಬಟ್ ನಾ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ನಲ್ಲ ಅವಾಗಿಂದನೂ ನನಗೆ ಈ ಪ್ಲೇಸ್ ಅಂದ್ರೆ ಅಷ್ಟು ಇಷ್ಟ. ಐ ಜಸ್ಟ್ ಫೆಲ್ ಇನ್ ಲವ್ ಫಸ್ಟ್ ಟೈಮಿಗೆ ಇಲ್ಲಿ ಬಂದು ಕುಂತಾಗ. ನೆಮ್ಮದಿ ಅಂದ್ರೆ ಇಲ್ಲೇ ಸಿಗ್ತೈತೆ ಅನಿಸ್ತೈತೆ ಗೈಸ್. ನಂಗೆ ಅಷ್ಟು ಇಷ್ಟ ಈ ಪ್ಲೇಸ್ ಅಂದ್ರೆ. ಮುಂಚೆ ನಂಗೆ ಯಾವಾಗೂ ಬರ್ಬೇಕು ಅನಿಸ್ತೈತೆ. ಬಟ್ ಇಲ್ಲಿ ಬರಾಕ್ ಸ್ವಲ್ಪ
ಇಲ್ಲಿ ದೂರ ಆಗ್ತದೆ ಅಂತೇಳಿ ನಾನು ಈಗೀಗ ಇಷ್ಟಪಡಂಗಿಲ್ಲ ಬರಾಕ. ಬಟ್ ಬಂದ್ರೆ ಮಾತ್ರ ನಂಗೆ ಭಾಳ ಇಷ್ಟ. ಸ್ಪೆಷಲಿ ಇದು ಗೈಸ್, ನಂಗೆ ಮೇಲ್ಕೋಟೆನಾಗ ದಿಸ್ ಪ್ಲೇಸ್ ಇಸ್ ಮೈ ಫೇವ್ರೆಟ್. ಆ ಥರ ಅದು ಯಾಕಂತ ನಂಗೂ ಗೊತ್ತಿಲ್ಲ. ನಾನು ಮುಂದೊಂದು ದಿನ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ಕೊಂಡು ಇಲ್ಲೇ ಮಾಡಿಸ್ಕೋಬೇಕಂತೆಲ್ಲ ಅಂದ್ಕೊಂಡಿದ್ದೆ ನಾನು ಫಸ್ಟ್ ಟೈಮ್ ಬಂದಾಗ. ಕ್ರೇಜಿ ಕ್ರೇಜಿ ಕ್ರೇಜಿ. ಗುರುರಾಜಿಗೆ ಹೋಗಿ ಕೇಳೋಣ. ಅವ್ರು ಎಕ್ಸ್ಟೆನ್ಸಿವ್ ಸರ್ವೆ ಮಾಡೋಕೆ ಇಲ್ಲೇ ಬಂದಿದ್ರು ಗೈಸ್. ಅವರು ಒಂದು ಆಲ್ಮೋಸ್ಟ್ 11 days 7 days ಎಷ್ಟೋ ಇದ್ರು ಅವ್ರು. ಆವಾಗ ಹೆಂಗೆ ಇತ್ತು ಎಕ್ಸ್ಪೀರಿಯನ್ಸ್ ಕೇಳೋ. ಜಾಗ ಮಾಡ್ತಾರೆ ಸ್ವಿಮ್ಮಿಂಗ್ ಮಾಡಿದ್ವಿ ಅಲ್ಲಿಂದ ಈ ಕಡೆ ತಗೊಂಡು ಬರ್ತಾವ. ಈಗ ಹಾಕೈತ್ಲ, ಈಗ ಚಪ್ಪಲ್ ಇಕ್ಕಿದಿಲ್ಲ ಅಲ್ಲೇ ಹಾಕಿದ್ದಕ್ಕೆ ಭಾಳ ಬರ್ತಾವ. ಬಂದು ಕಾಲು ಕಡದು ಇದು ಯಾಕಂತ ಅಬ್ಸರ್ವ್ ಮಾಡ್ದ. ಅಕ್ಕಿ ಯಾವ ಒಬ್ಬ ಹುಡುಗ ಬಗ್ಗೆ ನೋಡ್ತಾರ ಈಗ ಅವಾಗ ಮಾಡ್ದೆ ಇದೈತ್ಲ ಇಲ್ಲಿ ನದೀಮ್ ದೀಮ್ ತನ ಆ ಸಾಂಗ್ ಇಲ್ಲೇ ಶೂಟ್ ಆಗಿದ್ ಗೈಸ್. ಇಲ್ಲಿಲ್ಲೇ ಇಲ್ಲೂ ಇಲ್ಲಿ ನಿಂತೆಲ್ಲ ಮಾಡ್ತಾರ. ಇಲ್ಲಿ ಇವ ನೋಡ್ರಿ ನದೀಮ್ ದೀಮ್ ತನ ಆ ಸಾಂಗ್ ಇಲ್ಲಿ ಶೂಟ್ ಆಗಿತ್ತು. ಮೇಲುಕೋಟೆ ನಮ್ಮ ಮಾಲ್ಕೋಟೆ. ಎಷ್ಟು ಚಂದ ಐತಿ ನೋಡ್ರಿ. ಕರಿಯ ನಿನ್ನ ಕಣ್ಣ ಒಳಗೆ ಜೋಗವು ಚೆನ್ನಾನೆ. ಒಂದಿಷ್ಟು ಫೋಟೋಸ್ ತಗೊಂಡ್ವಿ, ಎಲ್ಲಾನು ಆತೀಗ. ವಿ ಆರ್ ಗೋಯಿಂಗ್ ಬ್ಯಾಕ್ ಗೈಸ್. ಟೈಮರ ಆಗೈತಿ 5:30 ಲಾಸ್ಟ್ ಟೈಮ್. ಬಟ್ ಇವತ್ತೇನೋ ಯಾರು ಹೋಗಂತ ಹೇಳ ಸೊ ಕುಂತಿದ್ವಿ. ಸೊ ಲೆಟ್ಸ್ ಗೋ. ಅಮ್ಮನ ಫುಲ್ ಗರಂ ಆಗ್ಯಾಳ ಅಷ್ಟೊತ್ತದ ಅಂತ. The next day. ಕಾಫಿ ಕುಡಿತೀವಿ ಅಮ್ಮಂಗಿಲ್ಲ. ನಾನು ಈಗ ಪಿಜ್ಜಾ ಅಂದ್ರೆ ಬ್ರೆಡ್ ಪಿಜ್ಜಾ ಮಾಡೋಣ ಅಂತ ಹೇಳಿ ಅನ್ಕೊಂಡೇನಿ. ಲಾಸ್ಟ್ ಟೈಮ್ ಸ್ವಲ್ಪ ಚೀಸ್ ತೊಗೊಂಬಂದಿಟ್ಟಿದ್ದೆ, ಸುಮ್ ವೇಸ್ಟ್ ಆಗ್ತದೆ ಅಂತ ಹೇಳಿ ಅಮ್ಮ ಅವ್ರು ಬಂದ್ಮೇಲೆ ಮಾಡೋಣ. ನಾನು ಒಬ್ಬಕ್ಕೆ ಇದ್ದಾಗ ಹೆಂಗೋ ಡಯಟ್ನಾಗಿರ್ತೀನಿ, ಮಾಡೋಕ್ಕಾಗಿಲ್ಲ ಅಂತ ಇಟ್ಟಿದ್ದೆ. ಸೊ ಮಾಡ್ಬೇಕೀಗ. ಅದಕ್ಕೆ ಸ್ವಲ್ಪ ಶಾಪಿಂಗ್ ಹೋಗಿದ್ದೆ. ಬಟ್ ನಂಗೆ ವ್ಲಾಗ್ ಮಾಡ್ಬೇಕು ಮರ್ತು ಹೋಗ್ಬಿಡ್ತದೆ. ನಂಗೆ ನೆನ್ಪೊಳಂಗಿಲ್ಲ ಗೈಸ್ ವ್ಲಾಗ್ ಮಾಡ್ಬೇಕಂತ ಹೇಳಿ. ಸೊ ಅಮ್ಮ ಅವರೆಲ್ಲ ಮನಾಗದಾರೆ, ಹೋಗಿ ಬ್ರೆಡ್ ಪಿಜ್ಜಾ ಮಾಡೋ. ಗೈಸ್ ನೋಡ್ರಿ, ಹೇಳಿದ್ನಲ್ಲ ಹಿಂಗೆ ಮಾಡಕತ್ತೀನಿ. ಸೊ ಮಾಡಕ್ಕೆ ಇಟ್ಟೀನಿ ಈಗ ಆಲ್ರೆಡಿ. ನೋಡೋಣ ಸ್ವಲ್ಪ ಜಾಸ್ತಿ ಮಾಡಿ ನಡೀತೈತಮ್ಮ. ಸೀದಾ ಹಂಗಿಲ್ಲ ಏನದ ಇದೆ ಬುಡುಕಿನ ಬ್ರೆಡ್ ನಮ್ಮಮ್ಮ ಇಲ್ಲಿ ಇನ್ನೊಂದು ರೆಡಿ ಮಾಡ್ತಾರೆ. ಸೊ ಆದ್ಮೇಲೆ ನೋಡ್ತೀನಿ ಗೈಸ್ ಚಲೋ ಬಂದಿದ್ರೆ ಹಂಗ, ಇಲ್ಲ ಅಂತಂದ್ರೆ ಲೆಟ್ಸ್ ಸಿ ಮನೆಗೆ ನಾವು ಮಾಡಿದ ಪಿಜ್ಜಾ ಹೆಂಗೆ ಬರ್ತದಂತೆ. ಫಸ್ಟ್ ಟೈಮ್ ಟ್ರೈ ಮಾಡತ್ತಿದ್ದು ನಾವು. ಹಳವಾರ್ದಾಗ್ರೆ ಟ್ರೈ ಮಾಡಿಲ್ಲಲ್ಲಮ್ಮ ನಾವು ಹಿಂಗೆ ಫಸ್ಟ್ ಟೈಮ್. ಸೊ ಲೆಟ್ಸ್ ಸಿ. ಕಂಪ್ಲೀಟ್ಲಿ ಪ್ಲಾಫ್ ಶೋ ಅಂತ ಅನ್ಬೋದ. ಟೇಸ್ಟ್ ನೋಡ್ಬೇಕಷ್ಟೇ. ಈಗ ಚೀಸ್ ಹಾಕೊಂಡು ಮೆಲ್ಟ್ ಆಗತ್ತಿಲ್ಲ ಪ್ರಾಪರ್ ಆಗಿ. ಸೊ ಲೆಟ್ಸ್ ಸಿ ಟೇಸ್ಟ್ ನೋಡ್ತೀನಿ ಹೆಂಗಾಗೈತೆ ಅಂತೇಳಿ. ನಮ್ಮ ದೇವ್ರನೇ ಎಕ್ಸಾಜುರೇಟ್ ಮಾಡತ್ತಿಲ್ಲ, ಎಕ್ಸಾಕ್ಟ್ ಪಿಜ್ಜಾ ಗತನೇ ಬಂದೈತೆ. ಸಾಸ್ ಅಷ್ಟಮ್ಮ ನೀನು ಟ್ರೈ ಮಾಡಿ. ಏನಾಗಂಗಿಲ್ಲ ಬ್ರೆಡ್ ಟ್ರೈ ಮಾಡಕ್ಕೆ. ತಿಂದು ನೋಡು. ನಮ್ಮಮ್ಮನ ತೋರಿಸ್ಬಾರ್ದಂತ ಗೈಸ್, ನಮ್ಮಮ್ಮನ ತೋರ್ಸಂಗಿಲ್ಲ. ನಮ್ಮಮ್ಮ ಹಿಂದಿಂದ ಹೇಳ್ತಾಳ ಈ ಸಾಸ್ ಹಚ್ಕೊಂತೀನಮ್ಮ ಹಿಂಗ ತಗೋ, ಹಿಂಗೆ ಹಚ್ಕೋ. ಅಷ್ಟು ಚಂದ ಕಾಣತ್ತಾಳ, ತೋರಿಸ್ಬಾರ್ದು ಅಂತ ಹೇಳೋಣ. ಹೇಳಮ್ಮ ಏನಾಗ ಹೆಂಗೈತಿ? ಚಲೋ ಅನ್ಸೋದೈತಲ್ಲ ಆ್ಯಕ್ಚುಲಿ ಚಲೋ ಅನ್ಸೋದು. ಹಿಂಗೇನು ಇದು ನೀ ಪಿಜ್ಜಾ ಟ್ರೈ ಮಾಡಿದ್ದೆ ಅಂದ್ರೆ ನಿಂಗೊಂದು ಐಡಿಯಾ ಇರ್ತಿತ್ತು ಹಿಂಗೆ ಬಂದೈತೆ ಸೇಮ್ ಅಂತ. ಸಪೋರ್ಟ್ ಇನ್ನೊಂದು ಮಾಡಾಕಟ್ಟಿವಿ ಗೈಸ್. The next day. ಗೈಸ್ ನೋಡ್ರಿ, ನಮ್ಮ ಮನೆಗೆ ಇವತ್ತಿನ ಸ್ಪೆಷಲ್ ಹೋಳಿಗೆ. ನಮ್ಮಮ್ಮ ಆಲ್ರೆಡಿ ಚಪಾತಿ ಮಾಡಿಟ್ರೆ. ಚಪಾತಿ, ಮೆಂತೆ ಪಲ್ಯ, ಹೋಳಿಗೆ, ಮತ್ತು ನಮ್ಮ ಅನ್ನ, ಕಟ್ಟಿನ ಸಾರು, ಮತ್ತು ಅದ್ರ ಜೊತೆ ಸ್ವಲ್ಪ ಪಾಪಡ್ಸ್ ಅಷ್ಟೇ ಗೈಸ್. ಏನ್ ತಿಂದಿ? ಅದೇ ಚಪಾತಿ ಮೆಂತೆ ಪಲ್ಯ ತಿಂದೆ. ಈಗ ಹೋಳಿಗೆ ತಿನ್ನತೀನಿ. ತೋರಿಸಿದ್ನಲ್ಲ ಚಪಾತಿ ಮೆಂತೆ ಪಲ್ಯ ಅಂತ.
ಎಸ್ ಗೈಸ್ ನಾವೀಗ ಇದಾದ್ಮೇಲೆ ಹೊರಗೆ ನಮ್ಮ ಸ್ಫೂರ್ತಿಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂತ ಅಲ್ಲಿ ಹೋಗ್ಬೇಕಂತ ಹೇಳಿ ಅನ್ಕೊಂಡಿವಿ. ಸೊ ಅಲ್ಲಿ ಹೋದ್ರೆ ರೆಕಾರ್ಡ್ ಮಾಡ್ತೀವಿ. ಕೀಪ್ ವಾಚಿಂಗ್. ಹೋಗಾಕತ್ತೀವಿ ನಾವು ಓಲಾ ಬುಕ್ ಮಾಡಿದ್ದೆ ಹಂಗೆ ಹೊರಡ್ತೀವಿ. ಲೆಟ್ಸ್ ಅಮ್ಮ ನಮ್ಮ ಅಕ್ಕ ಅಂತೂ ಕೈಗೆ ಸಿಗ್ಲಾರ್ದಂಗ ಅಡ್ಡಾಡಕತ್ತಾರ ಅವ್ರಿಬ್ರು. ನಮ್ಮ ಅಕ್ಕ ಅಂತೂ ನನ್ನ ಕಡೆ 2 ಡ್ರೆಸ್ ಡಬ್ಬಿಗೆ ಹಾಕೊಂಡ್ಲಿ ಗಿಫ್ಟಿಗೆ ಹಾಕೊಂಡೆ 2 ಡ್ರೆಸ್. ಲೆಟ್ಸ್ ಗೋ ನೋಡೋಣ. ಕೇಸ್ ತಗೊಂಡೆ ಸ್ವಲ್ಪ ಜಾತ್ರೆ ಇರ್ಬೋದು ಬಟ್ ನನ್ನ ಫೋನ್ ಲ್ಯಾವೆಂಡರ್ ಇರೋದ್ರಿಂದ ಇದು ಲ್ಯಾವೆಂಡರ್ ಚಂದ ಅನಿಸ್ತು ನನಗೆ. ಐತಿಂಗ್ ಜೋರ್ ಐತಿ ಹೊಟ್ಟೆ ನಿಂಗೆ ಅಲ್ಲಿ ಕೇಳಿದ್ದಿಲ್ಲ ಬೇಗನ ಏನ್ ಬೇಕಂದಕ್ಕೆ ನಮ್ಮಮ್ಮ ಅವಾಗ ಬೇಡ ಅನ್ನೋದೆ ಈಗ ಹೊಟ್ಟಿಗೆ ತಿನ್ನಂಗಿಲ್ಲ ನೀವ್ ಬೆಂಗ್ಳೂರ್ನಾಗಂತ ಏನ್ ಬೇಕು ನೋಡ್ರಿ. ಸ್ಫೂರ್ತಿ ಎಲ್ಲಿ ತಿನ್ನೋನ್ಲಿ ಇನ್ನೇನ್ ಬಂದ ಬಿಡ್ತದೆ. ಅದು ಮಾಲ್ನಾಗ ಅದಕ್ಕ ಅಲ್ಲೇ ಹೋಟೆಲ್ಸ್ ಚಲೋ ಸಿಕ್ತಿತ್ತು. ನಾವು ಇವತ್ತು ಶಾಪಿಂಗ್ ಹೋಗಿದ್ವಲ್ಲ ಅವಾಗ ಒಂದಿಷ್ಟು ಬಟ್ಟೆಗಳು ಪರ್ಚೇಸ್ ಮಾಡಿದ್ವಿ, ಒಂದಿಷ್ಟು ಐಟಮ್ಸ್ ಹೊಟ್ಟೆ ಅದೇ ಇದು. ಸೊ ಅದನ್ನ ತೋರಿಸ್ತೀನಿ ಏನು ಪರ್ಚೇಸ್ ಮಾಡಿದ್ವಿ ಅಂತ. ಸ್ಫೂರ್ತಿಕ ಇದೊಂದು ಡ್ರೆಸ್ ತೊಗೊಂಡ್ಲೆ ಸೆಟ್ ಇದೆ. ಬೇಸಿಕಲಿ ಅದೆಲ್ಲ ಇಗ್ನೋರ್ ಮಾಡ್ರಿ. ಸೊ ಇದು ಸೆಟ್ ತೊಗೊಂಡ್ಲೆ ಇದು ಒಂದು ಫಸ್ಟ್ ಡ್ರೆಸ್. ಸೊ ಯಾ 3 ಪೀಸಿನ ಸೆಟ್ಸ್ ಗೈಸ್. ಇದು ನಂಗೆ ಇದು ವರ್ಕ್ ಎಲ್ಲ ಭಾಳ ಮಸ್ತ್ ಅನ್ನಿಸ್ತು. ಸೊ ಇದು ಸಜೆಸ್ಟ್ ಮಾಡಿದೆ. ನಾವು ಇತ್ತೀಚಿಗೆ ಬ್ಲ್ಯಾಕ್ ತೊಗೊಂಡಿರ್ಲಿಲ್ಲ, ನಾವು ಮುಂಚೆ ಬ್ಲ್ಯಾಕ್ ಭಾಳ ಆಗ್ತಿದ್ವಿ ಬಟ್ ದಿಸ್ ಇಸ್ ನೈಸ್ ಔಟ್ಫಿಟ್. ಇದು ತೊಗೊಂಡ್ಲಿ ಸ್ಫೂರ್ತಿಕ 3 ಪೀಸ್ ಇದೆ. ಇದು ಆ್ಯಕ್ಚುಲಿ ವೇಲ್ ಮಾತ್ರ ಕ್ರೇಜಿ ಆಗೈತೆ. ಹೆಂಗೈತೆ ಹೇಳಿ ಸ್ಫೂರ್ತಿಕ? ವೇಲ್ ಮಾತ್ರ ಕ್ರೇಜಿ ಆಗೈತಿ. ವೇಲ್ ಇಷ್ಟ ಆಯ್ತು ನನಗಿದೆ. ಸೊ ಟರ್ನ್ ಅರೌಂಡ್ ಸ್ಫೂರ್ತಿಕ ಈಸ್ ಆಕ್ಚುಲಿ ಚಂದ ಐತಿ ಬಟ್ ಸ್ಫೂರ್ತಿಗ ಸ್ವಲ್ಪ ಟೈಟ್ ಆಗೈತಿ. ನೋಡ್ಬೇಕು, ನಾಳೆ ಎಕ್ಸ್ಚೇಂಜ್ ಮಾಡಿಸ್ಬೇಕು ಸೈಜ್. ಚಂದ ಐತಿ. ಇದು ಕುರ್ತಾ ತೊಗೊಂಡ್ಲ ಭಾಳ ಅಂದ್ರೆ ಭಾಳ ನಂಗೆ ಡಿಸೈನ್ ಎಲ್ಲ ಭಾಳ ಇಷ್ಟ ಆಯ್ತು. ಕಲರ್ ಡಿಸೈನ್ ಎಲ್ಲಾನು ಸ್ವಲ್ಪ ಮಸ್ತ್ ಐತಿ. ಇದೊಂದು ತಗೊಂಡೆ. ನಂಗೆ ಇದು ಆಕ್ಚುಲಿ ಭಾಳ ಇಷ್ಟ ಆಗಿತ್ತು. ಸೊ ಜೀನ್ಸ್ ಮೇಲೆಲ್ಲ ಸೂಪರ್ ಆಗಿ ಕಾಣಿಸ್ತೈತಿ. ಕ್ಲಾಸ್ಗೆಲ್ಲ ಹಾಕೊಂಡು ಹೋಗೋದು ಏನ್ ಮಾಡಿದ್ವಿ. ಇದು ಬ್ಯಾಗ್ ಸ್ಫೂರ್ತಿಕಾಗ ಎಲ್ಲರೂ ಹೋಗ್ಬೇಕಾದ್ರೆ ಬೇಕಂತ ಹೇಳಂತಂದು ಸೊ ಇದೊಂದು ಬ್ಯಾಗ್ ತಗೊಂಡ್ವಿ. ನೈಸ್ ಬ್ಯಾಗ್. ದಿಸ್ ಇಸ್ ನಾ ಇದು ನಿಮಗೆ ತೋರಿಸ್ಬಿಟ್ಟಿನಿ ಅಲ್ಲೇ ಬ್ಯಾಕ್ ಕೇಸ್. ನಂಗೆ ಇದು ಇಷ್ಟ ಆಯ್ತು. ನನ್ನ ಫೋನ್ ಲ್ಯಾವೆಂಡರ್ ಕಲರ್ ಇರೋದ್ರಿಂದ ನಂಗೆ ಇದ್ದ ಥರ ಬೇಕಿತ್ತು. ಐ ವಿಲ್ ಶೋ ಯು ಹೆಂಗೆ ಕಾಣಿಸ್ತದೆ ನೀರು ನೋಡ್ಬೋದೆ. ಈ ಥರ ಕಾಣಿಸಾಕತ್ತೈತಿ. ನನಗೆ ಸ್ವಲ್ಪ ಇದೆಲ್ಲ ಜಾತ್ರೆ ಅನಿಸ್ತಾ ಬಟ್ ನನ್ನ ಫ್ರೆಂಡ್ಸ್ ಅಮ್ಮ ಅವರೆಲ್ಲ ಲೈಕ್ ಚಂದ ಐತಿ, ಚಂದ ಐತಿ, ಯೂಸ್ ಮಾಡ ಅಂತ ಹೇಳಂತಂದ್ರೆ. ಲ್ಯಾವೆಂಡರ್ ಐತಂದ್ರೆ ಲ್ಯಾವೆಂಡರ್ ಸೂಟ್ ಆಗೈತಿ ಗೈಸ್. ಬಟ್ ಇಲ್ಲ ಅಂತಂದ್ರೆ ಸೂಟ್ ಆಗಂಗಿಲ್ಲ. ಅಮ್ಮ ಸ್ಫೂರ್ತಿಕ ಅವರೆಲ್ಲ ಹೊಂಟ್ರ ಅಣ್ಣಾವರ್ ವಾಪಸ್. ಸೊ ಯಾ ಬೇಜಾರ್ ಬರ್ತೈತಿ ಬಟ್ ಇಟ್ಸ್ ಓಕೆ. ಲೆಟ್ಸ್ ಏನಾಗ್ತದೆ ನಾಳೆ ನೋಡೋಣ. Look at this tragedy, guys. ರೊಟ್ಟಿ ಸ್ವಲ್ಪ ಕಡೆ ಈ ಕಡೆ ನಮ್ ಪುಂಡಿ ರೊಟ್ಟಿ ಡ್ರೆಸ್ ಸಲ್ಮಾಗ ಅಂತ ಮತ್ ಇವತ್ತು ಬಂದು ಇನ್ನೊಂದು ಡ್ರೆಸ್ಸಿಗೆ ಟ್ಯಾಕ್ಸ್ ಹಾಕಿ ಇನ್ನೊಂದು ಡ್ರೆಸ್ ತಗೊಂಡ್ಲೆ ಅದನ್ನ ವಿಡಿಯೋ ಮಾಡಿ ಹಾಕಿದ್ವಿ ಇದ್ರೊಳಗ. ಅಂಗಡಿ ವಿಡಿಯೋ ಮಾಡಿ ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಮಾಡಕ್ ಹಾಕ್ಬೋದು. ಈಕೆ ಒಂದು ಮುಂದೆ ನಿನ್ ದೊಡ್ಡ ಗುಣ ಇದ್ರೆ ಇನ್ನೊಂದು ನೋಡಿ ಇಷ್ಟಾದ್ರೂ 5 ಡ್ರೆಸ್ ತಗೊಂಡು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮ್ಮ ಶಾಲೆಗೆ. ನಾ ಬರುವಾಗ ಒಂದು ತಾಸು ಹೋಗಿವ್ಲಿ ಇಷ್ಟರಲ್ಲಿ ಹೆಂಗ್ ಕುಂತಾವ ನೋಡ್ರಿ. ಸ್ಫೂರ್ತಿಕಾಗ ಮತ್ತು ಅಮ್ಮಾಗ ಸ್ಟೇಷನಿಗೆ ಬಿಟ್ಟು ಬಂದೆ. ಏನಿಲ್ಲ, ಈಗ ನಮ್ಮ ಅಮ್ಮ ಎಲ್ಲ ಮಾಡಿಟ್ಟು ಹೋಗಳ ಆಲ್ರೆಡಿ ಅಡುಗೆ ಎಲ್ಲ. ನಾನು ಜಸ್ಟ್ ರೈಸಿಗೆ ಇಟ್ಕೊ ಅಂತ ಹೇಳಂದಿದ್ಲ, ಬಿಸಿ ಬಿಸಿ ಅದ ಅಂತ ಹೇಳಿ. ಓ ಮೈ ಗಾಡ್ ಶಿಟ್, ದಿಸ್ ಹಿಟ್ಸ್ ಸೋ ಬ್ಯಾಡ್ಲಿ ಗೈಸ್. ಐಮ್ ಸಾರಿ. ಮನೆಗೆ ಬಂದ ತಕ್ಷಣ ಎಷ್ಟು ಕಟ್ಟಿ ಫೀಲ್ ಆಗ್ತದಂದ್ರೆ ಅವ್ರಿಬ್ಬರ ಬಂದಿದ್ದಕ್ಕೆ ಫುಲ್ ಮನೆಯೆಲ್ಲ ತುಂಬದಂಗೆ ಆಗಿತ್ತು. ಬಟ್ ಈಗ ಐಮ್ ಸಾರಿ ಬಟ್ ಈಗ ಬಂದ ತಕ್ಷಣ ಒಂಥರ ಫೀಲ್ ಆಗ್ಬಿಡ್ತು ನನಗೆ.
ನಂಗೆ ಲಾಸ್ಟ್ ಟೈಮ್ ಹಿಂಗೆ ಫೀಲ್ ಆಗಿತ್ತು. ನಾನು ನಮ್ಮ ಅಮ್ಮಗೆ ಹೇಳಿದ್ದೆ, ಅಪ್ಪ ನೀವು ಬರಬೇಡ್ರಿ, ನಾವು ಹೆಂಗೆ ಫೋನ್ ಹಚ್ಚೆಲ್ಲ ಹೇಳಿದ್ದೆ, ನೀವು ಬರಕ್ಕೆ ಹೋಗ್ಬೇಡ್ರಪ್ಪ, ನೀವು ಬಂದು ಹೋದ್ಮೇಲೆ ನಂಗೆ ಅಮ್ಮ ಹೋಗ್ಬೇಕಾಳ ಸ್ಫೂರ್ತಿಕ ಅಮ್ಮ ಅನ್ಸ್ತಿ ನಾವು ಹೋದ್ಲು ಬಿಟ್ಟು ಬರಕ್ಕೆ. ದಿಸ್ ಇಟ್ಸ್ ರಿಯಲಿ ವೆರಿ ಅಡುಗೆ. ಇದು ಯಾವುದೋ ಐ ಮೀನ್ ಬೆಂಗ್ಳೂರು ಬಂದು ಇರೋರು ಲೈಫ್ ಈಸ್ ನಾಟ್ ಈಸಿ. ಫ್ಯಾಮಿಲೀಸ್ನ ಬಿಟ್ಟು ಬರ್ಬೇಕಲ್ಲ. ನಂಗೆ ಬೆಂಗ್ಳೂರ್ದು ಎಲ್ಲಾನು ಇಷ್ಟ ಆಗ್ತೈತಿ ಎಕ್ಸೆಪ್ಟ್ ದಿಸ್ ಮನೆಯವ್ರನ್ನು ಬಿಟ್ಟು ಬರೋದು. ಇಟ್ಸ್ ರಿಯಲಿ ಬ್ಯಾಡ್. ನಂಗೆ ಭಾಳ ಕೆಟ್ಟ ಇನ್ನೂ ಒಳಗೆ ಬಂದಿಲ್ಲ. ಎಷ್ಟು ಕೆಟ್ಟ ಫೀಲ್ ಆದಿತ್ತು ಅಂತಂದ್ರೆ ನಂಗೆ ಅಡುಗೆ ಮನೆ ಫುಲ್ ಖಾಲಿ ಖಾಲಿ ಅಂತ ಸಾಕತ್ತು ಬಿಟ್ಟೈತಿ. ಅಮ್ಮ ಬಂದಾಗಿಂದ ನಾವು ಅಡುಗೆ ಮನೆಗೆ ಹೋಗಿರಲಿಲ್ಲ. ಒಂದ್ಸೋ 2 ಸರಿನೂ ಪಲ್ಯ ಮಾಡಕ್ಕೆ ಹೋಗಿದ್ದೆ ಅಷ್ಟೇ. ಅದು ಅವ್ರಿಗೆ ಇಷ್ಟ ಅಂತ ಕೇಳ್ತಾರಂತ ಹೇಳಿ ಮಾಡಿಕೊಟ್ಟಿದ್ದೆ. ಇಲ್ಲಾಂದ್ರೆ ಅಮ್ಮ ಏನೂ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅಡುಗೆ. ಆಕೆ ಎಲ್ಲ ತಾನೇ ಮಾಡಿಕೊಟ್ಟಿದ್ಲು. 8 ಡೇಸ್ ಆಗಿತ್ತು ಅವ್ರು ಇವತ್ತಿಗೆ ಬಂದೆ. ಕರೆ ಭಾಳ ಕೆಟ್ಟ ಫೀಲ್ ಆಗ್ತದೆ ಗೈಸ್. ಈಗ ಹೋಗಿ ಪಟ್ ಅಂತ ಹೇಳಿ ರೈಸ್ ಮಾಡ್ಕೊಂಡೆ ತಿನ್ನೋದಷ್ಟೇ. ನಂಗೆ ಈ ವ್ಲಾಗ್ ಇನ್ನು ಕಂಟಿನ್ಯೂನು ಮಾಡೋಕ್ಕಾಗಿಲ್ಲ. ಐಮ್ ಸಾರಿ. ನಾನು ಈ ಥರ ಯಾವತ್ತೂ ಯಾವ ವೀಡಿಯೋನಾಗೂ ಈ ಥರ ಒಂದು ವೀಡಿಯೋನಾಗೂ ನಾ ಹತ್ತಿದ್ದು ಸಿಗಂಗಿಲ್ಲ ನಿಮಗೆ. ಒಂದು ವೀಡಿಯೋನಾಗೂ ಅಲ್ಲೇ ಇಲ್ಲ ಎಲ್ಲೂ ಸಿಗಂಗಿಲ್ಲ ನಾ ಹತ್ತಿದ್ದೆ. ಐ ಜಸ್ಟ್ ಡೋಂಟ್ ವಾಂಟ್ ಟು ಶೋ ಈ ಥರ ಎಲ್ಲ ನಂಗೆ ತೋರ್ಸಕ್ಕೆ ಇಷ್ಟ ಇಲ್ಲ, ಅಳೋದೆಲ್ಲ. ಬಟ್ ಅದು ಮಾತಾಡ್ತಾ ಗೊತ್ತಾಗಲಿಲ್ಲ, ಸಡನ್ನಾಗಿ ಬಂದುಬಿಡ್ತೆ. ಇನ್ಫ್ಯಾಕ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗಾಳಮ್ಮ. ನಂಗೆ ಏನೂ ಕೆಲಸ ಇಟ್ಟಿಲ್ಲ, ಹೋಗಿ ತಿಂದು ಮಲ್ಕೋ ಅಷ್ಟ ಅಂತ ಹೇಳ ಅಂತಂದಿದ್ಲೆ. ಐ ಆಮ್ ಸಾರಿ ಗೈಸ್. ನಂಗೆ ಗೊತ್ತಿಲ್ಲ ನಂಗೆ ಯಾಕಷ್ಟು ಎಮೋಷ್ನಲ್ ಆದೆ ಅಂತೇಳಿ. ಐ ಆಮ್ ಸಾರಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಸೊ ದ್ಯಾಟ್ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಮುಂದಿನ ವೀಡಿಯೋನಾಗ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್.